ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರಾಜ್ಯದಾದ್ಯಂತ ಸರಣಿ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಕಳ್ಳಾಟ ಮಾಡಿದ್ದಾರೆ. ಲೋಕಾಯುಕ್ತ ರೇಡ್ ವೇಳೆ ಅಧಿಕಾರಿಯೊಬ್ಬರು ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ. ರೇಡ್ ಸಂದರ್ಭದಲ್ಲಿ ತನ್ನ ಮನೆಯಲ್ಲಿದ್ದಂಥ ವಸ್ತುಗಳನ್ನು ಬ್ಯಾಗ್ ಮೂಲಕ ಪಕ್ಕದ ಮನೆಗೆ ಎಸೆದಿದ್ದಾರೆ. ಅತ್ತರಾಲಿ ಅನ್ನೋ ಅಧಿಕಾರಿ ಚಿನ್ನ ಇದ್ದಂಥ ಬ್ಯಾಗ್ ಅನ್ನ ಪಕ್ಕದ ಮನೆಗೆ ಎಸೆದಿದ್ದಾರೆ. ಅತ್ತರಾಲಿ ಎನ್ನುವಂಥ ಅಧಿಕಾರಿ ಬ್ಯಾಗ್ ಎಸೆದಾಗ ಶಬ್ದ ಬಂದಿದೆ. ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಚಿನ್ನ ಪತ್ತೆಯಾಗಿದೆ. ಬ್ಯಾಗ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. 25 ಲಕ್ಷ ನಗದು, 4 ಕೆಜಿಗೂ ಅಧಿಕ ಬೆಳ್ಳಿ, ಚಿನ್ನಾಭರಣ ಇದೆಲ್ಲವೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಅದರ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಅತ್ತರಾಲಿ ಎನ್ನುವಂಥ ಅಧಿಕಾರಿಯ ಮನೆಗೆ ರೇಡ್ ಆದಂಥ ಸಂದರ್ಭದಲ್ಲಿ ಒಂದು ಬ್ಯಾಗ್ ಅನ್ನ ಆ ಅಧಿಕಾರಿ ಹೊರಗಡೆ ಎಸೀತಾರೆ. ಎಸೆದಂಥ ಸಂದರ್ಭದಲ್ಲಿ ಸೌಂಡ್ ಬರುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಬ್ಯಾಗಲ್ಲಿ ಚಿನ್ನಾಭರಣ, ಬೆಳ್ಳಿಯ ಆಭರಣಗಳು, ದುಡ್ಡು ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಅದರ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ಅಧಿಕಾರಿ ಗಮನಿಸ್ತಾ ಇದ್ದೀರಿ. ಈತನೇ ಅತ್ತರಾಲಿ ಎನ್ನುವಂಥ ಅಧಿಕಾರಿ. ಆದಾಯಕ್ಕೂ ಮೀರಿ ಆಸ್ತಿ ಹೊಂದಿದ್ದಾರೆ ಅನ್ನೋ ಆರೋಪದ ಮೇಲೆ ಇವರ ಮನೆಯ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಚಿನ್ನಾಭರಣಗಳನ್ನೆಲ್ಲ ಬ್ಯಾಗ್ನೊಳಗೆ ತುಂಬಿಸಿಟ್ಟು ಆ ಬ್ಯಾಗನ್ನು ಪಕ್ಕದ ಮನೆಯ ಕಾಂಪೌಂಡ್ಗೆ ಎಸೆದಿದ್ದಾರೆ. ಈ ವೇಳೆ ಬ್ಯಾಗ್ ಬಿದ್ದಂಥ ಸೌಂಡ್ ಕೇಳಿದೆ ಅಧಿಕಾರಿಗಳಿಗೆ, ಅಂದರೆ ಲೋಕಾಯುಕ್ತ ಪೊಲೀಸರಿಗೆ ಸೌಂಡ್ ಕೇಳಿದೆ. ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬ್ಯಾಗ್ ಪತ್ತೆಯಾಗಿದೆ. ಬ್ಯಾಗ್ನ ಒಳಗೆ ಹಣ, ಚಿನ್ನಾಭರಣ, ವಾಚ್ಗಳು, ಅದರ ಜೊತೆಗೆ ಬೆಳ್ಳಿಯ ಆಭರಣಗಳು ಇದೆಲ್ಲವೂ ಕೂಡ ಪತ್ತೆಯಾಗಿದ್ದನ್ನು ನೋಡ್ತಾ ಇದ್ದೀರಿ. ನೆಕ್ಲೆಸ್ಗಳು, ಅದರ ಜೊತೆಗೆ ಬೆಳ್ಳಿಯ ಆಭರಣಗಳು, 500ರ ಬಂಡಲ್ಲು, 200ರ ಬಂಡಲ್ಲು, ದುಡ್ಡಿನ ಕಂತೆ ದುಡ್ಡು ಇದೆಲ್ಲವನ್ನ ಕೂಡ ನೋಡ್ತಾ ಇದ್ದೀರಿ. ಜನರ ರಕ್ತ ಹೀರಿ ದುಡ್ಡು ಮಾಡೋದು, ಆ ನಂತರ ರೇಡ್ ಆದಂಥ ಸಂದರ್ಭದಲ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಪಕ್ಕದ ಮನೆಗೆ ಎಸೆಯೋದು, ಇದು ಇವರ ಯೋಗ್ಯತೆ. ಸರ್ಕಾರಿ ಅಧಿಕಾರಿಗಳ ಹೆಸರಲ್ಲಿ ಇಲಿ ಹೆಗ್ಗಣಗಳು ಸರ್ಕಾರಿ ವ್ಯವಸ್ಥೆಯೊಳಗೆ ಪ್ರವೇಶಿಸಿ ಜನರನ್ನ ಲೂಟಿ ಮಾಡ್ತಿದೆ, ಸರ್ಕಾರದ ದುಡ್ಡನ್ನ ಲೂಟಿ ಮಾಡ್ತಿದೆ ಅನ್ನೋದು ಈ ದೃಶ್ಯ ನೋಡಿದಾಗ ಗೊತ್ತಾಗ್ತಾ ಇದೆ. ಈ ಇಲಿ ಹೆಗ್ಗಣಗಳು, ತಿಮಿಂಗಿಲಗಳು ಸರ್ಕಾರದ ವ್ಯವಸ್ಥೆಯೊಳಗೆ ಬೆಚ್ಚಗೆ ಕೂತು ದುಂಡಗಾಗ್ತಾ ಇದ್ದಾವೆ, ದುಡ್ಡು ಮಾಡಿಕೊಳ್ತಾನೆ ಇದ್ದಾರೆ. ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಮೂಟೆ ಕಟ್ಟಿ ಎಸೆಯೋದು, ಆ ನಂತರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸೋದು. ಸೊ ಇದೆಲ್ಲವೂ ಕೂಡ ಈ ಹಿಂದೆಯೂ ಕೂಡ ಆಗಿತ್ತು. ಈ ಹಿಂದೆ ಲೋಕಾಯುಕ್ತ ರೇಡ್ ಆದಂಥ ಸಂದರ್ಭದಲ್ಲಿ ಮನೆಯ ಟಾಯ್ಲೆಟ್ನ ಪೈಪಿನ ಒಳಗೆ ದುಡ್ಡು ತುರುಕಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡಿದಂಥ ಘಟನೆಗಳು ಕೂಡ ನಡೆದಿತ್ತು. ಸೊ ನೋಡ್ತಾ ಇದ್ದೀರಿ, ಒಂದು ಮಿನಿ ಜ್ಯುವೆಲ್ಲರಿಯೇ ಓಪನ್ ಮಾಡಿದ್ದಾನೆ ಈ ಅಧಿಕಾರಿ ಮನೆಯಲ್ಲಿ. ದುಡ್ಡು ನೋಡ್ತಾ ಇದ್ದೀರಿ. ಬ್ಯಾಂಕ್, ಸಾಮಾನ್ಯ ಒಂದು ಕೋಆಪರೇಟಿವ್ ಸೆಕ್ಟರಲ್ಲಿ ಏನೆಲ್ಲ ಇರಬಹುದೋ ಅದು ಈತನ ಮನೆಯಲ್ಲೇ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ರೀತಿ ದುಡ್ಡು ಮಾಡಿರಬಹುದು ಅನ್ನೋದಕ್ಕೆ ತಾಜಾ ಉದಾಹರಣೆಯಾಗಿ ಈ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ. ಜನರನ್ನ ಯಾವ ರೀತಿ ಪೀಡಿಸಿರಬಹುದು, ಜನರನ್ನ ಯಾವ ರೀತಿ ಪೀಡಿಸಿ ರಕ್ತ ಹೀರಿ ದುಡ್ಡು ಮಾಡಿರಬಹುದು ಅನ್ನೋದಕ್ಕೆ ಸಾಕ್ಷ್ಯವಾಗಿ ಈ ದೃಶ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ವಾಚ್ಗಳನ್ನು ನೋಡ್ತಾ ಇದ್ದೀರಿ. ಒಂದೊಂದು ವಾಚು ಕೂಡ ಬ್ರ್ಯಾಂಡೆಡ್ ವಾಚ್ಗಳವು, ಲಕ್ಷದ ಮೇಲೆ ಬೆಲೆ ಬಾಳುವಂಥ ವಾಚ್ಗಳವು, ಅವುಗಳು ಅದರ ಜೊತೆಗೆ ಗೋಲ್ಡು, ದುಡ್ಡು, ಕ್ಯಾಶು ಅದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಒಂದು ವೇಳೆ ಪ್ರಾಮಾಣಿಕ ದಾರಿಯಲ್ಲಿ ಮಾಡಿರುವಂಥ ದುಡ್ಡು ಅಂತಾದರೆ ಎಸೆಯೋದಕ್ಕೆ ಯಾಕೆ ಹೋಗ್ತಿದ್ರು? ಇದು ಕಾಮನ್ ಸೆನ್ಸು. ಎಸೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬೆವರು ಬಸಿದು ದುಡ್ಡು ಮಾಡಿ ನನಗೆ ಬರುವಂಥ ವೇತನದಲ್ಲೇ ನಾನು ಖರೀದಿ ಮಾಡಿದ್ದೀನಿ ಎಲ್ಲವನ್ನ ಅಂತಾದರೆ ನನಗೆ ಭಯ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಬ್ಯಾಗಿಗೆ ಕಟ್ಟಿ ಅದನ್ನು ಪಕ್ಕದ ಮನೆಗೆ ಎಸೆಯಬೇಕಾದಂಥ ಅಗತ್ಯ ಖಂಡಿತ ಇಲ್ಲ. ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮುಗಿಯಿತು. ಎಲ್ಲಿಂದ ಬಂತು ಇಷ್ಟು ದುಡ್ಡು? ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಎಲ್ಲಿಂದ ಬಂತು ಇಷ್ಟು ಚಿನ್ನಾಭರಣ? ನನ್ನ ಬಳಿ ಡಾಕ್ಯುಮೆಂಟ್ ಇದೆ, ನನ್ನ ಆದಾಯದ ಮೂಲ ಬೇರೆ ಬೇರೆ ಇದೆ ಅಂತ ತೋರಿಸಿದ್ರೆ ಮುಗಿದು ಹೋಯ್ತು. ಬ್ಯಾಗಿಗೆ ಕಟ್ಟಿ ಎಸೀತಾರೆ ಅಂತಂದ್ರೆ ಆ ದುಡ್ಡು ಪ್ರಾಮಾಣಿಕ ದಾರಿಯಲ್ಲಿ ಸಂಪಾದಿಸಿದಂಥ ದುಡ್ಡಲ್ಲ. ಆ ಆಸ್ತಿ, ಆ ಚಿನ್ನಾಭರಣ
ಪ್ರಾಮಾಣಿಕ ದಾರಿಯಲ್ಲಿ ಸಂಪಾದಿಸಿದಂಥ ಚಿನ್ನಾಭರಣ ಅಲ್ಲ ಅನ್ನೋದು ಗೊತ್ತಾಗತ್ತೆ, ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಇಲ್ಲಾಂತಂದ್ರೆ ಯಾರಾದರೂ ಕೂಡ ಕಷ್ಟಪಟ್ಟು ದುಡಿದಂಥ ದುಡ್ಡನ್ನು ಬ್ಯಾಗಿಗೆ ಕಟ್ಟಿ ಪಕ್ಕದ ಮನೆ ಎಸೆಯೋದಕ್ಕೆ ಸಾಧ್ಯ ಇದೆಯಾ? ಪಕ್ಕದ ಮನೆಗೆ ಎಸೆಯೋದಕ್ಕೆ ಸಾಧ್ಯ ಇದೆಯಾ? ಚಿನ್ನಾಭರಣಗಳನ್ನು ಪಕ್ಕದ ಮನೆಯ ಕಾಂಪೌಂಡಿಗೆ ಎಸೆಯೋದಕ್ಕೆ ಸಾಧ್ಯ ಇದೆಯಾ? ಬ್ಯಾಗಿಗೆ ಕಟ್ಟಿ ಸಾಧ್ಯನೇ ಇಲ್ಲ. ಅಂದರೆ ಪ್ರಾಮಾಣಿಕ ದಾರಿಯಲ್ಲಿ ದುಡ್ಡು ಮಾಡಿ ಕಷ್ಟಪಟ್ಟು ಬೆವರು ಬಸಿದು ದುಡ್ಡು ಮಾಡಿದಂಥ ವ್ಯಕ್ತಿ ಅಂತಾದರೆ ಆತ ಅದನ್ನು ಎಸೆಯೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ದಾರಿಯ ಮುಖಾಂತರ ಮಾಡಿರುವಂಥ ಹಣ ಅಂತಾದಾಗ, ಬೇರೆ ಬೇರೆ ದಾರಿಯ ಮುಖಾಂತರ ಸಂಪಾದಿಸಿದಂಥ ಆಸ್ತಿ ಅಂತಾದಾಗ ಅದರ ಮೇಲೆ ನನಗೆ ಮೋಹ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ. ಅಂದರೆ ಪ್ರೀತಿ ಬೇರೆ ರೀತಿಯಲ್ಲಿರುತ್ತೆ, ಅಥವಾ ನನಗೆ ಅದರ ಮೌಲ್ಯ ಗೊತ್ತಿರೋದಿಲ್ಲ. ಯಾರನ್ನೋ ಪೀಡಿಸಿ ಕಾಡಿಸಿ ರಕ್ತ ಹೀರಿ ಬಡವರು ಆಫೀಸಿಗೆ ಬಂದಾಗ, ಕಚೇರಿಗೆ ಬಂದಾಗ ಅವರನ್ನು ಮೇಲೆ ಕೆಳಗೆ ಮಾಡಿ ಹೆಂಗೆಂಗೋ ಟಾರ್ಚರ್ ಕೊಟ್ಟು ಲಂಚ ಮಾಡಿ ಪಡ್ಕೊಂಡು ಬೇರೆ ಬೇರೆ ದಾರಿಯಲ್ಲಿ ಆ ರೀತಿ ಮಾಡಿದಾಗ ಮಾತ್ರ ಈ ರೀತಿ ಎಸೆಯೋದಕ್ಕೆ ಸಾಧ್ಯ. ಈ ಅತ್ತರಾಲಿ ಅನ್ನುವಂಥ ಅಧಿಕಾರಿ ಅಂಥದ್ದೇ ದಾರಿಯಲ್ಲಿ ದುಡ್ಡು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯವಾಗಿ ಈ ದೃಶ್ಯ ಮತ್ತು ರೇಡ್ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನಡ್ಕೊಂಡಂಥ ನಡವಳಿಕೆ ಅದಕ್ಕೆ ಸಾಕ್ಷ್ಯವನ್ನು ಹೇಳ್ತಾ ಇದೆ. ಘಟಕದಿಂದ 3 ಆಫೀಸರ್ಸ್ ಮನೆಗಳ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಸ್ ರಿಜಿಸ್ಟರ್ ಮಾಡಿ, ಸೊ ಕೋರ್ಟಿಂದ ವಾರೆಂಟ್ಸ್ ತಗೊಂಡು ಅವರ ಮನೆಗಳಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಸೊ ಆ 3 ಜನರಲ್ಲಿ ಒಬ್ಬರು ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯೂಟಿ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಅತಾರ್ ಅಲಿ ಅಂತ. ಸೊ ಅವರ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ, ಒಂದು ಅಪ್ರಾಕ್ಸಿಮೇಟ್ 2.2 kg ಗೋಲ್ಡ್, 4 kg ಸಿಲ್ವರ್ ಮತ್ತು 25 lakhs ಕ್ಯಾಶ್ ಪತ್ತೆ ಆಗಿದೆ. ಸೊ ಇನ್ನೂ ಶೋಧ ಕಾರ್ಯ ನಡೀತಾ ಇದೆ. ಎರಡನೇದು ರಮೇಶ್ ಕುಮಾರ್ ಅಂತೇಳಿ ಜಾಯಿಂಟ್ ಕಂಟ್ರೋಲರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ, ಟೀಮ್ಸು ರೈಡ್ಸ್ ನಡೀತಾ ಇದ್ದಾವೆ. ಮೂರನೇದು BV ರಾಜಾ ಅಂತೇಳಿ ಈಸ್ ಅನ್ FDI ಇನ್ KADB SLO ಆಫೀಸಲ್ಲಿ FDI ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ. ಸೊ ಸದ್ಯಕ್ಕೆ ಪತ್ತೆ ಮಾಡಿರುವಂಥ ಇದರಲ್ಲಿ ಅತಾರ್ ಅಲಿ ಅವರ ಮನೆಯಲ್ಲಿ 25 lakhs ಕ್ಯಾಶು ಅದು, ಮತ್ತು ಅವರು ಆ ಚಿನ್ನದ ಬ್ಯಾಗನ್ನು ಪಕ್ಕದ ಮನೆಗೆ ಎಸಿತಾರೆ. ಸೊ ಅದು ಕೂಡ ನಮ್ಮವರು ಅಲರ್ಟಾಗಿ ಹಿಡ್ಕೊಂಡು ಮಹಜರ್ ಮಾಡ್ತಾ ಇದ್ದಾರೆ. ಸೊ ಈ 3 ಮನೆಗಳಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಬೈ ಈವ್ನಿಂಗ್ ಅಪ್ಡೇಟೆಡ್ ಮಾಹಿತಿ ನಿಮಗೆ ಅದರಲ್ಲಿ ಇನ್ನೂ ನಡೀತಾ ಇದೆ. ವಿ ಡಿಂಟ್ ಗೆಟ್ ದ ಕರೆಕ್ಟ್ ಅಮೌಂಟ್ ಬಿಕಾಸ್ ಇನ್ನೂ ಸುಮಾರು ರೂಮ್ಸ್ ಇದ್ದಾವೆ. ಸೊ ಪತ್ತೆ ಕಾರ್ಯ ನಡೀತಾ ಇದೆ. ಸೊ ಆ ಮಾಹಿತಿ ನಿಮಗೆ ಈವ್ನಿಂಗ್ ಒಳಗಡೆ ದೂರುಗಳು ಕೂಡ ಇದು ವಿ ಕಾಂಟ್ ಜನರಲೈಸ್ ದೂರುಗಳು ಅಂತ, ಬಿಕಾಸ್ ದಿಸ್ ಈಸ್ ಇಂಟೆಲಿಜೆನ್ಸ್ ವರ್ಕ್. ಲೈಕ್ ಸೋರ್ಸ್ ಇನ್ಫಾರ್ಮೇಷನ್ನು ಬರ್ಬೋದು. ದೇರ್ ಆರ್ ಡಿಫರೆಂಟ್ ಇನ್ಸ್ಟೆನ್ಸಸ್ ಆಫ್ ರಿಜಿಸ್ಟರಿಂಗ್ ಎ DA ಕೇಸ್. ಸೊ ದಟ್ ಅಂಡ್ ಆಲ್ ವಿಲ್ ಬಿ ರಿವೀಲ್ಡ್ ಆಫ್ಟರ್ ಇನ್ವೆಸ್ಟಿಗೇಷನ್. ಥ್ಯಾಂಕ್ ಯು. ಲೋಕಾಯುಕ್ತ SP ಮಾತನಾಡಿದ್ದನ್ನು ಗಮನಿಸಿದ್ರಿ. ದಾಳಿಗೆ ಸಂಬಂಧಿಸಿದಂತೆ ಅವರೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನುಳಿದಂತೆ ಬೇರೆ ಬೇರೆ ಕಡೆಯೂ ಕೂಡ ರೇಡ್ ಆಗಿದೆ, ಅಲ್ಲಿನ ಮಾಹಿತಿಯನ್ನು ನಂತರ ನೀಡಲಾಗುತ್ತೆ ಅಂತ ತಿಳಿಸಿದ್ದನ್ನು ಕೂಡ ಗಮನಿಸಿದ್ರಿ. ಡೆಪ್ಯೂಟಿ ಕಂಟ್ರೋಲರು ಅತ್ತರಾಲಿ, ಕಾನೂನು ಮಾಪನ ಇಲಾಖೆಯ ಡೆಪ್ಯೂಟಿ ಕಂಟ್ರೋಲರ್ ಅತ್ತರಾಲಿ, ಇವರ ಮನೆಯಲ್ಲಿ ಪತ್ತೆಯಾಗಿರುವಂಥ ದುಡ್ಡು, ಚಿನ್ನಾಭರಣ ಇದೆಲ್ಲವನ್ನ ಕೂಡ ನೀವು ಈಗ ಗಮನಿಸ್ತಾ ಇದ್ದೀರಿ. HRBR ಲೇಔಟ್ನಲ್ಲಿ ಇವರ ಮನೆ ಇದೆಯಂತೆ. ಆ ಮನೆಯ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಚಿನ್ನಾಭರಣವನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿ ಆ ಬ್ಯಾಗನ್ನು ಪಕ್ಕದ ಮನೆಗೆ ಎಸೆದಿದ್ದಾರೆ ಅತ್ತರಾಲಿ. ಆ ಸಂದರ್ಭದಲ್ಲಿ ಸೌಂಡ್ ಬಂತು.
ಅಂತ ಗೊತ್ತಾದ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳು, ಲೋಕಾಯುಕ್ತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬಳಿಕ ಪಕ್ಕದ ಮನೆಯಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಬ್ಯಾಗ್ ಸಿಕ್ಕಿದೆ. ಬ್ಯಾಗ್ನ ಒಳಗೆ ವಸ್ತುಗಳು ಪತ್ತೆಯಾಗಿದೆ. ಅಂದರೆ ಚಿನ್ನಾಭರಣ, ಬೆಳ್ಳಿಯ ಆಭರಣ, ವಾಚ್ಗಳು, ಅಂದರೆ ಐಷಾರಾಮಿ ವಾಚ್ಗಳು, ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಬೆಲೆ ಬಾಳುವಂಥ ವಾಚ್ಗಳು, ವಸ್ತುಗಳು ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಅದರ ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಪತ್ತೆಯಾದಂಥ ವಸ್ತುಗಳನ್ನು, ಆ ಬ್ಯಾಗ್ನಲ್ಲೇ ಸಿಕ್ಕಿರುವಂಥ ವಸ್ತುಗಳನ್ನು ಗಮನಿಸ್ತಾ ಇದ್ದೀವಿ. ತಾನು ಪ್ರಾಮಾಣಿಕವಾಗಿ ಇದನ್ನೆಲ್ಲವನ್ನ ಸಂಪಾದಿಸಿದ್ದೀನಿ ಅಂತಾದರೆ ಪಕ್ಕದ ಮನೆಗೆ ಎಸೆಯುವಂಥ ಅಗತ್ಯ ಇರಲಿಲ್ಲ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಎಂಥ ಲಂಚಬಾಕ ಇರಬೇಕು ಅಂತ. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ರಾಜ್ಯದ 54 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. 12 ಜನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ 12 ಜನ ಅಧಿಕಾರಿಗಳ ವಿರುದ್ಧವೂ ಕೂಡ ಹಿಂದೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು. ಲೋಕಾಯುಕ್ತದಲ್ಲಿ ದಾಖಲಾದಂತಹ ದೂರುಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಅದರಂತೆ ಬೆಂಗಳೂರಿನ ಕಲ್ಯಾಣ ನಗರದ HRBR ಲೇಔಟ್ನಲ್ಲಿರುವಂತಹ ಕಾನೂನು ಮಾಪನ ಇಲಾಖೆ ಅಧಿಕಾರಿ ಅತ್ತರಲ್ಲಿ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮನೆಯನ್ನ ಪಂಚನಾಮೆ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಅವರ ಮನೆಯಲ್ಲಿ ಸಿಕ್ಕಂತ ವಸ್ತುಗಳು ಜೊತೆಗೆ ಮನೆಯಲ್ಲಿ ಇದ್ದಂತ ಕೆಲವೊಂದಷ್ಟು ಲಾಕರ್ ಹಾಗೂ ಕಬೋರ್ಡ್ಗಳನ್ನ ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಅತ್ತರಲ್ಲಿ ಅವರು ಮನೆಯ 2ನೇ ಫ್ಲೋರ್ನ ಬೇರೆ ಕೊಠಡಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಏನು ಮಾಜರನ್ನ ಮಾಡ್ತಿರ್ತಾರೆ. ಈ ವೇಳೆ ಮನೆಯ ಇನ್ನೊಂದು ರೂಮ್ನಲ್ಲಿದ್ದಂಥ ಲಾಕರ್ನಲ್ಲಿ ಇದ್ದಂಥ ಸುಮಾರು 2 kg ಚಿನ್ನಾಭರಣವನ್ನ ಪಕ್ಕದ ಮನೆಗೆ ಎಸೆಯುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇವ್ರ ಮನೆಗೂ ಪಕ್ಕದ ಮನೆಗೆ ಸುಮಾರು 3 ಅಡಿಗಳಷ್ಟು ಏನು ಗ್ಯಾಪ್ ಇರುತ್ತೆ. ಕಿಟಕಿಯ ಮೂಲಕವಾಗಿ ಒಂದು ಬ್ಯಾಗ್ನಲ್ಲಿ ಚಿನ್ನಾಭರಣವನ್ನ ಬಿಸಾಡುವಂತ ಕೆಲಸವನ್ನ ಅತ್ತರಲ್ಲಿ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಅದರಲ್ಲಿ ಚಿನ್ನಾಭರಣವನ್ನ ಬಿಸಾಕದಂತ ಸಂದರ್ಭದಲ್ಲಿ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಅದನ್ನ ಗಮನಿಸಿರೋದಿಲ್ಲ. ಪಕ್ಕದ ಮನೆಯ ವ್ಯಕ್ತಿ ಅತ್ತರಲ್ಲಿ ಅವರ ಮನೆಯಿಂದ ನಮ್ಮ ಮನೆಗೆ ಏನೋ ಬಿಸಾಡದಂತಾಯ್ತು ಅಂತೇಳಿ ಪಕ್ಕದ ಮನೆ ವ್ಯಕ್ತಿ ಮನೆಯಿಂದ ಕೆಳಗಡೆ ಬಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದು. ಕೂಡಲೇ ಅಲರ್ಟ್ ಆದಂಥ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅತ್ತರಲ್ಲಿ ಅವರು ಚಿನ್ನಾಭರಣಗಳನ್ನ ಬಿಸಾಡಿರುವಂಥದ್ದು ಕನ್ಫರ್ಮ್ ಆಗುತ್ತೆ. ಜೊತೆಗೆ ಅಲ್ಲಿದ್ದಂಥ ಪಕ್ಕದ ಮನೆಗೆ ಅತ್ತರಲ್ಲಿ ಅವರು ಏನು ಚಿನ್ನಾಭರಣಗಳನ್ನ ಬಿಸಾಡ್ತಾರೆ ಅದನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ಅತ್ತರಲ್ಲಿ ಅವರ ಮನೆಯಲ್ಲಿ 25 ಲಕ್ಷ ಹಾರ್ಡ್ ಕ್ಯಾಶ್, ಸುಮಾರು 2 kg 200 ಗ್ರಾಂ ಚಿನ್ನಾಭರಣ, 2 kgಗೂ ಅಧಿಕ ಬೆಳ್ಳಿ ಆಭರಣಗಳು, ಸುಮಾರು 43ಕ್ಕೂ ಹೆಚ್ಚು ಕಾಸ್ಟ್ಲಿ ವಾಚ್ಗಳು ಸೇರಿದಂತೆ ಡೈಮಂಡ್ ಆಭರಣಗಳು ಕೂಡ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಸದ್ಯ ಬೆಳಿಗ್ಗೆ 5:30ರಿಂದ ಇದುವರೆಗೂ ಕೂಡ, ಅಂದ್ರೆ ಸತತ 7 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿದರೆ ಮನೆಯಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ವಸ್ತುಗಳನ್ನ ಕ್ಯಾಲ್ಕುಲೇಟ್ ಮಾಡುವಂತ ಕೆಲಸವನ್ನ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಅತ್ತರಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಸ್ತಿ ಪತ್ರಗಳನ್ನು ಕೂಡ ಕ್ಯಾಲ್ಕುಲೇಟ್ ಮಾಡುವಂತ ಕೆಲಸಕ್ಕೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿರುವಂತದ್ದು. ಇನ್ನೇನು 2ರಿಂದ 3 ತಾಸುಗಳ ಒಳಗಾಗಿ ಸದ್ಯ ಇವತ್ತೇನು ದಾಳಿಯಾಗಿದೆ, 12 ಜನ ಅಧಿಕಾರಿಗಳು ಎಷ್ಟೆಲ್ಲ ಅಕ್ರಮವಾಗಿ ಆಸ್ತಿಯನ್ನ ಮಾಡಿದ್ದಾರೆ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳ ಮುಂದಿನ ಸ್ಟೇಟ್ಮೆಂಟ್ ನಿಂದ ಗೊತ್ತಾಗಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.